ಗೃಹಲಕ್ಷ್ಮಿಯರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, 16 ಮತ್ತು 17ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಕಡ್ಡಾಯವಾಗಿ ನೋಡ್ಲೇಬೇಕು. ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಾಳೆ ಸೋಮವಾರ ಅಂದ್ರೆ ಡಿಸೆಂಬರ್ 22ನೇ ತಾರೀಕು ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರಬಹುದು 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿ ಕೂಡ 15ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಇನ್ನು ಯಾರಿಗಾದ್ರೂ ಹಣ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು. ಅದ್ರ ಜೊತೆಗೆ ನಿಮಗೆ 15ನೇ ಕಂತಿನ ಹಣದಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನೀವು ಇಮಿಡಿಯೇಟ್ಲಿ ಆಗಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತಹ ಒಂದು 16 ಮತ್ತು 17ನೇ ಕಂತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ 4,000 ನಾಳೆ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ, ಯಾರಿಗೆಲ್ಲ 4,000 ರೂಪಾಯಿ ಹಣ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ನೀವು ಟ್ರೈ ಮಾಡಿ. ಹಾಗೂ ಅದ್ರ ಜೊತೆಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಹೊಸ ಅಪ್ಡೇಟ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇದು ಎಲ್ಲರಿಗೂ ಸ್ವಲ್ಪ ಗೊತ್ತಾದ್ರೆ ಮಾಹಿತಿ ಅವ್ರಿಗೆ ಕೂಡ ಈ ಒಂದು ಏನೋ ಅನುಕೂಲ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೀಗ ಒಂದು 16 ಮತ್ತು 17ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಏನಪ್ಪಾ ಅಂತಂದ್ರೆ, ನಮಗೆ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ, ಮಾಧ್ಯಮಗಳ ವರದಿ ಪ್ರಕಾರ ಈ ಬಾರಿ 16 ಮತ್ತು 17ನೇ ಕಂತಿನ ಹಣ ಏನಿರುತ್ತೆ 30% ಜನರಿಗೆ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಾಳೆ 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಪೇಚಾಡಕ್ ಹೋಗ್ಬಾರ್ದು. ಈಗ ಬಹಳಷ್ಟು ಮಂದಿಗೆ ಈಗಾಗಲೇ 15ನೇ ಕಂತಿನ ಹಣ ಸಮಸ್ಯೆ ಕೂಡ ಆಗಿದೆ, ಬಂದಿಲ್ಲ. ಅದೇ ರೀತಿಯಾಗಿ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಕೂಡ ಸಮಸ್ಯೆ ಆಗುತ್ತೆ, ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಾರು 30% ಜನರಿಗೆ ಬರಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಯಾಕೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ಗಳನ್ನ ಒಂದು ತನಿಖೆ ಮಾಡಿತ್ತು, ಅಂದ್ರೆ ವೆರಿಫೈ ಮಾಡಿತ್ತು. ಯಾರು ಬಡವರಿಗೆ BPL ರೇಷನ್ ಕಾರ್ಡ್ಗಳಿದಾವೆ, ಶ್ರೀಮಂತರು ಎಷ್ಟು ಮಂದಿ BPL ರೇಷನ್ ಕಾರ್ಡ್ಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಒಂದು ವೆರಿಫೈ, ಒಂದು ತನಿಖೆಯನ್ನ ನಡೆಸಿತ್ತು, ತನಿಖೆ ತಂಡವನ್ನ ಇಟ್ಕೊಂಡು. ಸೊ ಅದರಲ್ಲಿ ಏನ್ ಮಾಡಿತಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಒಂದು ತಪ್ಪನ್ನ ಮಾಡಿತ್ತು. ಅಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ವೆರಿಫಿಕೇಶನ್ ಮಾಡದೇನೆ ಒಂದು ಎಲ್ಲಾ ಒಂದು BPL ರೇಷನ್ ಕಾರ್ಡ್ಗಳನ್ನ ಕೆಲವರು ರದ್ದು ಮಾಡಿದ್ರು, ಕೆಲವು BPL ನಿಂದ APL ಗೆ ಕನ್ವರ್ಟ್ ಮಾಡಿದ್ರು. ಅಂದ್ರೆ ಸರಿಯಾದ ರೀತಿಯಲ್ಲಿ ವೆರಿಫಿಕೇಶನ್ ಮಾಡ್ಲಿಲ್ಲ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಅಂದ್ರೆ ಇಲ್ಲಿ ಏನಾಗ್ಬಿಡ್ತಪ್ಪ ಅಂತಂದ್ರೆ, ಬಹಳಷ್ಟು ಬಡವರು ಕೂಡ ರೇಷನ್ ಕಾರ್ಡ್ಗಳು ರದ್ದಾದವು, ಮತ್ತೆ BPL ಇಂದ APL ಗೆ ಕನ್ವರ್ಟ್ ಆಗ್ಬಿಟ್ವು. ಸೊ ಅದು ಆಮೇಲೆ ರಾಜ್ಯ ಸರ್ಕಾರ ಏನ್ ಮಾಡ್ತು, ಎಚ್ಚೆತ್ಕೊಂಡು ಆ ರೇಷನ್ ಕಾರ್ಡ್ಗಳನ್ನ ಮತ್ತೆ ಬಡವರಿಗೆ ವಾಪಸ್ ಕೊಡಿ, ಅವ್ರಿಗೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ರೇಷನ್ ಕಾರ್ಡ್ಗಳನ್ನ ಮಾಡಿ ಅಂತ ಹೇಳಿತು. ಆದ್ರೆ ಆ ಪ್ರೋಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಈ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು, ಅವುಗಳನ್ನ ವಾಪಸ್ ಕೊಟ್ಟಿಲ್ಲ. ಸೊ ಹೌದು ಸ್ನೇಹಿತರೆ, ಕೆಲವರು BPL ಇಂದ APL ಗೆ ಕನ್ವರ್ಟ್ ಆಗಿದಾವೆ, ಸೊ ಅವರು ಕೂಡ BPL ಗೆ ಕನ್ವರ್ಟ್ ಆಗಿಲ್ಲ. ಸೊ ಈ ರೀತಿಗೆ ಪ್ರೋಸೆಸ್ ಪೆಂಡಿಂಗ್ ಇರೋದ್ರಿಂದ ಸೊ ಬಹಳಷ್ಟು ಮಂದಿ, ಅಂದ್ರೆ ಇಲ್ಲಿ ಆಕ್ಚುಲಿ ಶ್ರೀಮಂತರು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಇಲ್ಲಿ ಬಡವರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ. ಸೊ ಈ ರೀತಿಯಾದಂತಹ ರೇಷನ್ ಕಾರ್ಡ್ಗಳ ಒಂದು ಸದಸ್ಯರು ಏನಿರ್ತಾರೆ ಅವರಿಗೆ ಈ ಬಾರಿ ಒಂದು 16 ಮತ್ತು 17ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬರುವಲ್ಲಿ ತೊಂದರೆ ಆಗ್ತಾ ಇದೆ. ಓಕೆ, ಒಂದು 30% ಜನರಿಗೆ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಇದು ಸರಿ ಆಗೋದಿಲ್ವಾ ಸರ್ ಅಂತ ಕೇಳ್ಬೋದು. ಇದನ್ನ ಸರಿ ಮಾಡ್ತಾರೆ, ಜಸ್ಟ್ ನೀವು ಸ್ವಲ್ಪ ಒಂದು ವೇಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇದು 16, 17ನೇ ಕಂತಿನ ಹಣದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಇನ್ನು ನಾಳೆ ಸೋಮವಾರ ಡಿಸೆಂಬರ್ 22ನೇ ತಾರೀಕು ಒಟ್ಟಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ 16ನೇ ಕಂತಿನ ಹಣದ ಒಂದು ಪ್ರಾಸೆಸ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಫಂಡ್ ಅನ್ನ ರಿಲೀಸ್ ಮಾಡಿದೆ. ಇನ್ನೇನು ಆರ್ಥಿಕ ಅಂದ್ರೆ DBT ಪುಷ್ ಆಗ್ಬೇಕು, DBT ಪುಷ್ಲಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಲಿಂದ ಬರುತ್ತೆ. ಸೊ ಅಂದ್ರೆ ಇದನ್ನ ನಾಳೆ ಏನು ನಮ್ಗೆ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಇದ್ರ ಜೊತೆಗೆ ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ ಆ ಒಂದು 2,000 ರೂಪಾಯಿ ಪ್ಲಸ್ 16ನೇ ಕಂತಿನ ಹಣ 2,000 ರೂಪಾಯಿ, ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನ ನಾಳೆ ಜಮಾ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕೆಲವರಿಗೆ ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಒಟ್ಟಿಗೆ 2 ಕಂತುಗಳ ಹಣ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ 2,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಅಂದ್ರೆ 15ನೇ ಕಂತಿನ ಹಣ ಯಾರು ಪಡೆದಿದ್ದಾರೆ ಅವ್ರಿಗೆ 16ನೇ ಕಂತಿನ ಹಣ ಬರುತ್ತೆ. ಅಂದ್ರೆ ಈಗ ಏನು ಪ್ರಾಸೆಸ್ ಅನ್ನ ನಾಳೆ ಮಾಡ್ತಾ ಇದ್ದಾರೆ. ಸೊ ನಾಳಿಂದ ಮೇ ಬಿ ನಿಮಗೆ ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ನಾನು ಏನಿಲ್ಲ, 16 ಮತ್ತು 17ನೇ ಕಂತಿನ ಹಣದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಎಲ್ಲರಿಗೂ ಈ ಬಾರಿ ಹಣ ಬರಲ್ಲ. ಅಂದ್ರೆ ನಾನು ಹೇಳಿನಲ್ಲ, ರೇಷನ್ ಕಾರ್ಡ್ ನಲ್ಲಿ ಯಾರ್ದು ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಹಣ ಬರುವಂತ ಸಾಧ್ಯತೆ ಕಡಿಮೆ ಇದೆ. ಸೊ ಹಾಗಾದ್ರೆ ನಾಳೆ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.